ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳು ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ, ಸೊ ಹಾಗಾಗಿ ಇವಾಗ ಅವ್ರಿಗೆ ಸ್ವಲ್ಪ ಬಟ್ಟೆಗಳೆಲ್ಲ ತರಬೇಕಾಗಿತ್ತು. ಹಾಗಾಗಿ ತಗೊಳ್ಳೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಡೈಲಿ ಯೂಸಿಗೆ ಬೇಕು ಅಂತ ಹೇಳಿಬಿಟ್ಟು ಇವಾಗ ಎಲ್ಲರೂ ಹೊರಟಿದ್ದೀವಿ. ನಮ್ಮ ಮನೆಯವ್ರು ಕೂಡ ಇವಾಗ ಫೋನ್ ನೋಡ್ಕೊಂಡು ಕೂತ್ಕೊಂಡಿದ್ರು ಸ್ವಲ್ಪ ಹೊತ್ತು. ನಾವೆಲ್ಲ ರೆಡಿಯಾಗಿದ್ವಿ ಈ ರೀತಿ. ಇನ್ನು ನನ್ನ ಮಗಳು ಏನಾಗಿದೆ ಅಂತೇಳಿ ಫೋನಲ್ಲಿ ನೋಡೋಕ್ಕೆ ಹೋದ್ಲು. ಇನ್ನು ಹೊರಟು ಎಲ್ಲರೂ ಗಾಡೀಲೇ ಹೋಗ್ತಾಯಿದ್ವಿ. ಇಲ್ಲೇ ಮನೆ ಹತ್ರನೇ. ಸೊ ನಾವು ಡಿ ಮಾರ್ಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಮಳೆ ಬರೋ ಕಾರಣ ಆಗಿ. ಸೊ ಇಲ್ಲೇ ಮನೆ ಹತ್ರನೇ ಸ್ವಲ್ಪ ಒಂದು ಚಿಕ್ಕ ಗಾರ್ಮೆಂಟ್ಸ್ ಥರ ಇದೆ, ಹಾಗಾಗಿ ಅಲ್ಲೇ ಹೋಗ್ತಾ ಇದ್ದೀವಿ. ಬೇಗನೆ ಮುಗಿಸ್ಕೊಂಡು ವಾಪಸ್ ಬರ್ಬೋದು ಅಂತ ನೋಡಿ. ಮಳೆ ಬರೋಕ್ಕೆ ಮೋಡ ಎಲ್ಲ ಕಪ್ಪು ಆಗಿತ್ತು, ಸ್ವಲ್ಪ ಅಲ್ಲೇ ಕತ್ಲೆ ಆಗಿತ್ತು. ಹಾಗಾಗಿ ದೂರ ಹೋಗೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಇಲ್ಲೇ ಬಸ್ ಸ್ಟಾಪಲ್ಲೇ ಇದೆ, ನಮ್ಮ ಮನೆ ಹತ್ರದಲ್ಲೇ, ಒಂದು ಅರ್ಧ ಕಿಲೋಮೀಟರು ಆಗೋಲ್ಲ. ಇವಾಗ ಹೊರಟಿದ್ದೀವಿ ನೋಡಿ, ಹೋಗಿದ್ದೀವಿ. ಇವಾಗ ಅಂಗಡಿ ಒಳಗಡೆ ಹೋಗಿದ್ದೀವಿ. ಸೊ ಫಸ್ಟ್ ಫ್ಲೋರಲ್ಲಿ ಚಿಕ್ಕ ಮಕ್ಕಳದ್ದಿದೆ, ಸೆಕೆಂಡ್ ಫ್ಲೋರಲ್ಲಿ ಬಾಯ್ಸ್ದಿದೆ, ಥರ್ಡ್ ಫ್ಲೋರಲ್ಲಿ ಗರ್ಲ್ಸ್ದಿದೆ. ಸೊ ನಾನಿವಾಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೆ. ನನ್ನ ಮಗನಿಗೂ ಸ್ವಲ್ಪ ಶೂಸ್ ಎಲ್ಲ ತೊಗೋಬೇಕಾಗಿತ್ತು. ಇವಾಗ ಸೆಕೆಂಡ್ ಫ್ಲೋರಿಗೆ ಅಂತ ಬಂದಿದೆ, ಶೂ ತಗೊಳ್ಳೋಣ ಅಂತ ಬಂದಿದೆ. ಬಟ್ ಅದು ಶೂಸ್ ಎಲ್ಲ ಕರೆಕ್ಟ್ ಅವನಿಗೆ ಆಗ್ತಿರಲಿಲ್ಲ, ಸೈಜ್ ಯಾವುದೂ. ಸೊ ಹೊರಗಡೆ ಎಲ್ಲಾದರೂ ತೊಗೊಳ್ಳೋಣ ಅಂತ ಅಲ್ಲಿ ನೋಡಿಬಿಟ್ಟು ಮತ್ತೆ ಬಂದೆ. ಇವಾಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ನಾನೇನಾದರೂ ಚಾಯ್ಸ್ ಮಾಡೋಣ ಅಂತೇಳಿ, ನನಗೇನಾದ್ರು ಬಟ್ಟೆ ಚೆನ್ನಾಗಿರೋ ಸಿಗುತ್ತಾ ಅಂತ ನೋಡ್ಕೊಂಡು ಇನ್ನೂ ಬಟ್ಟೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬರ್ತಾಯಿದ್ದೀವಿ ಇವಾಗ. ಸೊ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲೇ 1 ಅವರ್ ಆಗಿತ್ತು. ಸೊ ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಇನ್ನು ಹೊರಗಡೆ ಬಂದಿದ್ದು ಅವ್ರ ಅಪ್ಪಾಜಿ ಬಿಲ್ ಹಾಕಿಸ್ಕೊಂಬರ್ತಾಯಿದ್ರು. ನಾವು ಹೊರಗಡೆ ವೇಟ್ ಮಾಡ್ತಾಯಿದ್ವಿ. ಪಾಪು ಕೂಡ ಇವಾಗ ಅಲ್ಲೇ ಟೈಮ್ ಆಗಿತ್ತಲ್ಲ, ಹೊಟ್ಟೆ ಹಸಿವಾಗಿತ್ತು ಅವ್ನಿಗಿವಾಗ. ಅದಕ್ಕೆ ಹುಡುಕಾಡ್ತಾಯಿದ್ದ ಮನೆಗೆ ಹೋಗ್ಬೇಕಂತ ಹೇಳಿ. ಇನ್ನು ನೋಡಿ, ಮೋಡ ಎಲ್ಲ ಈ ಥರ ಆಗಿತ್ತು, ಮಳೆ ಬರೋ ಸ್ಟಾರ್ಟ್ ಆಯ್ತು ಅವಾಗ ಅಂತ. ಅಷ್ಟರಲ್ಲಿ ನಾವು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗ್ಬಿಟ್ಟು ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ, ಏನೇನು ತಗೊಂಡೆ ಬಟ್ಟೆಗಳು ಅಂತ ಹೇಳಿಬಿಟ್ಟು. ಇನ್ನು ಅಡುಗೆ ಎಲ್ಲ ಮಾಡ್ಕೋಬೇಕಾಗಿತ್ತು ಮನೆಯಲ್ಲಿ. ಮಧ್ಯಾಹ್ನ ಎಲ್ಲ ಮಾಡಿಟ್ಟಿದ್ದೆ, ಸಾಂಬಾರೆಲ್ಲ ಇತ್ತು ಹಾಗೇನ. ಅಡುಗೆ ಒಂದು ಮಾಡ್ಕೋಬೇಕು, ಅನ್ನ ಸಾಂಬಾರು ಮಾಡಿದ್ದೆ. ಸೊ ಇವಾಗ ಹತ್ತತ್ರ ಮನೆ ಹತ್ರ ಬಂದೆ. ಇನ್ನು ನನ್ನ ಮಗಳು ತಿನ್ನೋಕ್ಕೇನು ತಗೊಂಡಿರಲಿಲ್ಲ ಅಂತ ನನ್ನ ಮಗನೂ ಅವಳು ವಾಪಸ್ ಹೋಗಿದ್ರು ಅಂಗಡಿನಲ್ಲಿ ಜೊತೆಗೆ. ಅವರಪ್ಪ ಕರ್ಕೊಂಡು ಹೋಗಿದ್ರು. ಹಾಗಾಗಿ ನಾವಿವಾಗ ನನ್ನ ಮಗಳು, ಚಿಕ್ಕ ಮಗಳು, ನಾನು ಬಂದಿದ್ದೀವಿ. ಬಟ್ಟೆ ಎತ್ಕೊಂಡು, ಬ್ಯಾಗ್ ಎತ್ಕೊಂಡು ಬಂದು ಇವಾಗ ಏನೇನು ತೊಗೊಂಬಂದಿದ್ದೀನಿ ನಿಮಗೆ ಅಂತ ಹಾಗೆ ತೋರಿಸ್ತೀನಿ. ಒಂದು ಸರಿ ವಾಚ್ ಮಾಡಿ ಫ್ರೆಂಡ್ಸ್ ವೀಡಿಯೋನ. ಇನ್ನು ನನ್ನ ಮಗಳಿಗಂತೂ ಫುಲ್ ಖುಷಿಯಾಗಿತ್ತು. ಅಲ್ಲಿಂದ ಬರೋದ್ರೊಳಗಡೆ ನನಗೆ ಬಟ್ಟೆ ಬಿಚ್ಚಾಕ್ತೀನಿ ಅಂತ ಆಯಿತು. ಫ್ರೆಂಡ್ಸ್ ಇವಾಗ ಮನೆಗೆ ಬಂದಿದ್ದೀವಿ. ನಮ್ಮ ಪಾಪು ನಾವು ಇಬ್ಬರು ಬಂದಿದ್ದೀವಿ. ನನ್ನ ಮಗನ ದೊಡ್ಡ ಮಗಳು ಹೋಗಿದ್ದಾರೆ ಅಂಗಡಿಗೆ ಅಂತೇಳಿ, ಏನೂ ತಿನ್ನೋಕ್ಕಾಗಿಲ್ಲ ಅಂತ. ಫ್ರೆಂಡ್ಸ್ ಇವಾಗ ಏನೇನು ತೊಗೊಂಬಂದಿದ್ದೀವಿ ಅಂತ ತೋರಿಸ್ತೀನಿ ಓಪನ್ ಆಗಿ. ನನ್ನ ಮಗಳಿಗಂತೂ ಫುಲ್ ಎಕ್ಸೈಟ್ಮೆಂಟು. ನನಗೆ ಈ ಬಟ್ಟೆ ಇಷ್ಟ, ಈ ಬಟ್ಟೆ ಇಷ್ಟ ಅಂತ ಅಲ್ಲೆಲ್ಲ ಸೆಲೆಕ್ಟ್ ಮಾಡಿದ್ದು. ಕೆಲವೊಂದು ಐಟಮ್ಸ್ ಅವ್ರ ಅಪ್ಪಾಜಿ ಇಷ್ಟ ಆಗ್ದಲೇ ಚಿಕ್ಕ ಸೈಜ್ ತೊಗೊಂಡಿದ್ದೀವಿ ಅಂತ ಅಲ್ಲೇ ಹಾಕಿ ಬಂದರು. ಸೊ ಅದು ತಗೊಂಬಂದಿಲ್ಲ ಅಂತ ಅವಳು ಮತ್ತೆ ಎಲ್ಲ ಚೆಕ್ ಮಾಡ್ತಾಯಿದ್ಲು. ಹಾಗೆ ಕೆಲವೊಂದು ಬಟ್ಟೆಗಳು ತೊಗೊಂಬಂದಿದ್ದೆ, ನಾನು ಇಷ್ಟಪಟ್ಟು ತೊಗೊಂಬಂದಿದ್ದೀನಿ. ಬಟ್ ಇವರೆಲ್ಲ ಹಾಕಿದ್ರು ಕೆಲವೊಂದು, ಅವೆಲ್ಲ ಚಿಕ್ಕ ಸೈಜ್ ಇತ್ತು. ಸ್ವಲ್ಪ ಮಕ್ಳಿಗೆ ಗೊತ್ತಾಗಲ್ಲ, ಸುಮ್ಮನೆ ನೋಡಿ ತಗೊತಾರೆ. ಹಾಗಾಗಿ ನಮಗಿಷ್ಟ ಆಗೋದು ಮತ್ತು ಅದು ಕರೆಕ್ಟ್ ಸೈಜಿಂದ ನಾವು ಮ್ಯಾಚ್ ಮಾಡಿ ತೊಗೊಂಬರ್ತೀವಿ. ಕೆಲವೊಂದು ಟೀ ಶರ್ಟ್ಗಳು ಮತ್ತು ಪ್ಯಾಂಟ್ಗಳು ಇಷ್ಟ ಆಗುತ್ತಲ್ಲ ಡೈಲಿ ಯೂಸಿಗೆ, ಚೆನ್ನಾಗಿರುತ್ತೆ ಅಂತೇಳಿ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ, ಅಲ್ಲೇ ನಾವು ಯಾವಾಗಲೂ ತರೋದು, ಹಾಗಾಗಿ ಅಲ್ಲೇ ತೊಗೊತಾ ಇದ್ವಿ. ಇನ್ನು ನಾನೊಂದು ಪ್ಯಾಂಟ್ ಮತ್ತು ಲೆಗ್ಗಿನ್ಸು ಮತ್ತು ಒಂದು ಹಾಫ್ ಟೀ ಶರ್ಟ್ ತೊಗೊಂಬಂದೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ಯೂಸಿಗೆ. ಬಿಲ್ ನೋಡಿದ್ರೆ 1900 ಆಗಿತ್ತು. ಇಷ್ಟು ಬಟ್ಟೆಗೆ ಎಷ್ಟೊಂದು ಅನ್ನಂಗೆ ಆಗುತ್ತೆ, ಚಿಕ್ಕ ಬಟ್ಟೆಗಳು ನೋಡೋದಕ್ಕೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಿಚ್ಚಾಕು. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.